So hi, welcome back to my vlog. ನಾನು ನಿಮ್ಮ ಆಕ್ಷನ್ ಪ್ರಿನ್ಸ್ ಕ್ರಿಶ್ ಅಂದರೆ ಕಲ್ಪಿತ ಗೌಡ. ಗೈಸ್ ಇವತ್ತು ಇವತ್ತೇನು ಬ್ಲಾಗ್ ಅಂದರೆ ಒಂದು ರ್ಯಾಂಡಮ್ ಬ್ಲಾಗ್ ಅಷ್ಟೇ. ಇಷ್ಟಿರೋ ನಾನು ಬ್ಲಾಗ್ಸ್ ಮಾಡಿರಲಿಲ್ಲ ಬಿಕಾಸ್ ಎಕ್ಸಾಮ್ಸ್ ಎಲ್ಲ ಮುಗಿತ್ತು. ಆ್ಯಂಡ್ ರಜದಲ್ಲಿ ಸಹ ನಾನು ಬ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಸೊ ಆಟ ಆಡ್ಕೊಂಡು ಎಲ್ಲ. ಆ್ಯಂಡ್ ಇವಾಗ ಬ್ಲಾಗ್ ಮಾಡೋಂತ ನೆನಪಾಗುತ್ತೆ ಸಂಡೇ ಒಂದು ರ್ಯಾಂಡಮ್ ಬ್ಲಾಗ್ ಅಂತ. ಸೊ ನಾನು ಬ್ಲಾಗ್ ಮಾಡಿದ್ದು ಸಂಕ್ರಾಂತಿ ಬ್ಲಾಗ್. ನಿಮ್ಗೆ ಅದೆಲ್ಲ ಇಷ್ಟ ಆಗಿರೋದು, ಬ್ರೆಡ್ ಆಮ್ಲೆಟ್ ಅದು ಇದು ಅಂತ ಹೇಳಿ ಒಂದು 6 ಬ್ಲಾಗ್ನ ಮಾಡಿದ್ದೀನಿ. ಇದು ನನ್ನ 7th ಬ್ಲಾಗ್. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ 56 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನನಗೆ 1K 2K 1 ಮಿಲಿಯನ್ ಆಗೋವರೆಗೂ ಸಪೋರ್ಟ್ ಮಾಡಿ. ಸೊ 56 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. 100 ಸಬ್ಸ್ಕ್ರೈಬರ್ಸ್ ಬೇಡ, 1K ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ವಾಟ್ ಐಮ್ ಟೆಲ್ಲಿಂಗ್ ನಾವು ಇನ್ನೂ ನಾನು ಈಗ ಎದ್ದಿದ್ದೀನಿ. ಆ್ಯಂಡ್ ನಿಮಗೂ ಸಹ ಹ್ಯಾಪಿ ಮಾರ್ನಿಂಗ್. ಈಗ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಬರ್ತೀನಿ. ಇವಾಗ ಜಾಕ್ ಫ್ರೂಟ್ ಕಟ್ ಮಾಡ್ತಾ ಇದ್ದಾರೆ. ಜಾಕ್ ಫ್ರೂಟ್ ತಿನ್ನಿ. ಬಾಯ್, ಮತ್ತೆ ಸಿಗ್ತೀನಿ. ಎಸ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾನು ಫ್ರೆಶ್ ಅಪ್ ಎಲ್ಲ ಆದರೆ ಸೊ ಅಪ್ಪ ಜಾಕ್ ಫ್ರೂಟ್ ಕಟ್ ಮಾಡ್ತಾ ಇದ್ದಾರಲ್ಲ. ಸೊ ತೋರಿಸಿದ್ದೀನಿ ಕಟ್ ಮಾಡ್ತಿದ್ದು. ಸೊ ಹಂಗೆ ಒಂದೆರಡು ಎತ್ಕೊಂಡು ಬರ್ತೀನಿ. ಚೆನ್ನಾಗಿರುತ್ತೆ ಅಂತ ನೋಡೋಣ. ಸೊ ಒಂದು 4 ಪೀಸ್ ತಂದಿದ್ದೀನಿ. ಸೊ ಇದನ್ನು ಸಹ ತಿನ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಗೆ ಹೋಗೋದಿಲ್ಲ, ಅಲ್ಲಿ ಹೋಗ್ತೀನಿ. ನಾನು ಸ್ನಾನ ಆಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದಿಲ್ಲ. ಸೊ ಮತ್ತೆ ವಾಪಸ್ ಬರ್ತೀನಿ ಮಧ್ಯಾಹ್ನ. ನಿಮಗೆ ನನಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು 2 o'clock ಅಷ್ಟಿಗೆ ನಾನು ಅದನ್ನ ಮಧ್ಯಾಹ್ನ ಹೊತ್ತಿಗೆ ನಾನು ಅದನ್ನ ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಓಕೆನಾ? ಬಾಯ್. ಈಗ ತಿಂಡಿಯನ್ನು ತಿನ್ನುತ್ತಿದ್ದೇನೆ. ಸೊ ಚಿಕನ್ ಗ್ರೇವಿ, ಕರೆಕ್ಟಾಗಿ ಎಲ್ಲಕ್ಕೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಕೊಂಡು ಒಂದು ಬಾಯ್. ಆ್ಯಂಡ್ ಗೈಸ್ ಮತ್ತೆ ವಾಪಸ್ ಬರ್ತೀನಿ. ಬಾಯ್. ಆ್ಯಂಡ್ ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಸೊ ನಿಮಗೂ ಸಹ ಅಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಸ್ ಗೈಸ್, ಇಟ್ಸ್ ಮೈ ಔಟ್ಫಿಟ್. ಸೊ ಹೇಗೆ ಕಾಣಿಸ್ತದೆ ಕಮೆಂಟ್ ಮಾಡಿ. ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದು ಬ್ರೇಸ್ಲೆಟ್ ನನಗೆ ತುಂಬ ಇಷ್ಟ. ಕಿಂಗ್ ಅಂತ ಇದೆ ಇಲ್ಲಿ, ಸಿಯರ್ ಕಿಂಗ್ ಅಂತ ಇದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನನಗೆ ಹೇಳಿದ್ದೆ ನಾನು ಫಂಕ್ಷನ್ಗೆ ಹೋಗ್ತೀವಿ ಅಂತ. ಸೊ ಈಗ ಬನ್ನಿ ಫಂಕ್ಷನ್ಗೆ ಹೋಗೋಣ. ಪ್ರಾಡಕ್ಟ್ ಫಂಕ್ಷನ್ ಮುಗಿಸ್ಕೊಂಡು ಬಂದಾದ್ಮೇಲೆ ಹೇಳ್ತೀನಿ. ಬಾಯ್. ಸೊ ಗೈಸ್ ನೋಡಿ, ಸೊ ಈಗ ಕಾಣುತ್ತೆ ನಮ್ಮ ಮನೆ. ಸೊ ಈಗ ಬನ್ನಿ ಒಳಗಡೆ ತೋರಿಸ್ತೀನಿ. ಆಲ್ಮೋಸ್ಟ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಒಳಗಡೆ, ಎಲ್ಲವೂ ಸಹ ಟೈಲ್ಸ್ ಆಗಿದೆ. ಆ್ಯಂಡ್ ಪ್ರೈಮರ್ ಮಾತ್ರ ಹಾಕಬೇಕಾಗಿರೋದು. ಪ್ರೈಮರ್ ಮುಗಿದ್ರೆ ಗೊತ್ತಲ್ಲ, ವಾರ್ಡ್ರೋಬ್ಸ್, ಪೇನ್ಸ್, ಸೊ ಅದೇ ಅಷ್ಟೇ ಕೆಲಸ. ಆ್ಯಂಡ್ ಪ್ಲಂಬಿಂಗ್ ಸಹ ಆಗಬೇಕು. ಓಕೆ ಬಾಯ್. ಒಳಗಡೆ ತೋರಿಸ್ತೀನಿ ಬನ್ನಿ. ಇಸ್ ಗೈಸ್, ಒಳಗಡೆ ಹೋಗೋಣ ಬನ್ನಿ. ಸೊ ಆ್ಯಂಡ್ ಇದು ಮೇನ್ ಡೋರ್ ನೋಡಿದ್ರಲ್ಲ, ಇಲ್ಲಿ ಒಂದು ದೇವ್ರದ್ದು ಟೈಲ್ಸ್ ಇದೆ. ಆ್ಯಂಡ್ ಒಳಗಡೆ ಹೋಗೋಣ. ಸ್ಲಿಪ್ಪರ್ ಬಿಟ್ಟು ಹೋಗ್ತೀನಿ ನಾನು. ಸೊ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಇಲ್ಲಿಗೆ ಒಂದು ಫೋಲ್ಡಿಂಗ್ ಬ್ರೇಕ್ಫಾಸ್ಟ್ ಕೌಂಟರ್ ಬರುತ್ತೆ. ಇಲ್ಲಿ ಸೋಫಾಸ್, ಸೊ ಇಲ್ಲೂ ಸಹ ಒಂದು ಸೋಫಾ ಬರುತ್ತೆ. ಆ್ಯಂಡ್ ಇದು ಕಿಚನ್. ಅಲ್ಲಿ ಮೇಲ್ಗಡೆ 1 ಫ್ಲೋರ್ ಆಗಿರೋದ್ರಿಂದ ಮೆಟ್ಲಿದೆ. ಆ್ಯಂಡ್ ಇದು ದೇವರ ಮನೆ, ರಾಯರು ಕಿ. ಆ್ಯಂಡ್ ಇಟ್ಸ್ TV ಯೂನಿಟ್ ಬರುತ್ತೆ. ಆ್ಯಂಡ್ ಇಲ್ಲಿಗೆ ನಾವು ಏನು ಲೈಕ್ ಸ್ವಿಂಗಿಂಗ್ ಚೇರ್ ಇಲ್ಲಿಗೆ ಬರುತ್ತೆ. ಆ್ಯಂಡ್ ಇಲ್ಲಿಗೆ ಒಂದು
3 ವಾರ್ಡ್ರೋಬ್ಸಲ್ಲಿ ವುಡ್ಡಲ್ಲಿ ಕವರ್ ಮಾಡಿಸ್ಕೊತೀವಿ. ಆ್ಯಂಡ್ ಇದು ನಮ್ಮ ಅಪ್ಪ ಅಮ್ಮನ ರೂಮ್ ನೋಡ್ಕೊಂಡ್ರೆ. ಇದು ನಮ್ಮ ಎಲ್ಲರೂ ಜನರಲ್ ವಾಶ್ರೂಮ್. ಆ್ಯಂಡ್ ಇದು ನನ್ನ ರೂಮ್. ಆ್ಯಂಡ್ ಇದು ನನ್ನ ಅಟ್ಯಾಚ್ಡ್ ಬಾತ್ರೂಮ್. ಸೊ ಇದೇನಕ್ಕೆ ಅಂತ ಕೇಳೋದಾದರೆ ಇಲ್ಲಿ ಹಿಡನ್ ಸ್ಲೈಡಿಂಗ್ ವಾರ್ಡ್ರೋಬ್ ವಾಶ್ರೂಮ್ ಬರುತ್ತೆ, ಓಕೆನಾ. ಇಲ್ಲಿ ವಾರ್ಡ್ರೋಬ್ಸಿಂದ ಕವರ್ ಆಗಿರುತ್ತೆ. ಸೊ ಈ ಕಡೆ ತೆಗೆದ್ರೆ ಐ ಥಿಂಕ್ ನಾನು ಇಲ್ಲಿ ಮಿರರ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಿರರ್ ಆದರೆ ಮಿರರ್. ಆ್ಯಂಡ್ ಈ ಕಡೆ ವಾರ್ಡ್ರೋಬ್ ಬೇಡ, ಜಸ್ಟ್ ಒಂದು ಏನಿದೆ ಲೈಕ್ ಗ್ಲಾಸ್ ಟೈಪ್. ಗ್ಲಾಸ್ ಅಂದರೆ ಗ್ಲಾಸ್ ಎಲ್ಲ ವಾರ್ಡ್ರೋಬಲ್ಲಿ ಕವರ್ ಆಗಿರುತ್ತೆ. ಸೊ ಈ ಥರ ಇಲ್ಲಿ ಸ್ಲೈಡ್ ಮಾಡಿದ್ರೆ ನಾನು ವಾಶ್ರೂಮ್ಗೆ ಹೋಗ್ಬೋದು, ಆ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಇದು ಸಜ್ಜ. ನಿಮಗೆ ನಮ್ಮ ಮನೆ ಇಷ್ಟ ಆಗಿದ್ರೆ ನೈಸ್ ಅಂತ ಕಮೆಂಟ್ ಮಾಡಿ. ಸೊ ಎಸ್ ಗೈಸ್, ನಾನು ನಿಮಗೆ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ರಿಯಲಿ ನಾನು ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಸೊ ಏನಪ್ಪ ಪ್ರಾಡಕ್ಟ್ ಅಂದರೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಬಾಯ್. ಸೊ ನಮ್ಮ ಮನೆ ಇಲ್ಲಿಂದ ಜಸ್ಟ್ 1 ಮೀಟರು ಸಹ ಇಲ್ಲ. ಪ್ರಾಡಕ್ಟ್ ಬಗ್ಗೆ ಹೇಳಿ. ಆ್ಯಂಡ್ ಇದು ರ್ಯಾಂಡಮ್ ಬ್ಲಾಗ್ ಅಂತ ಹೇಗೆ ಹೇಳಿ, ರ್ಯಾಂಡಮ್ ಫಂಕ್ಷನ್ ಬ್ಲಾಗ್ ಎಲ್ಲ ಆಗಿಬಿಟ್ಟಿತ್ತು ಈಗ. ಹೌ ಕ್ಯಾನ್ ಐ ಟೆಲ್. ಸೊ ಇದನ್ನ ಕನ್ಸಿಡರ್ ಮಾಡ್ತೀನಿ ರ್ಯಾಂಡಮ್ ಬ್ಲಾಗ್ ಅಂತ. ಬಾಯ್. ಸೊ ಗಾಯ್ಸ್, ನಾನು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಅಂದರೆ ಏನಪ್ಪ ಪ್ರಾಡಕ್ಟ್ ಇದು. ಸೊ ಇದು ಪ್ರಮೋಷನ್ಗಂತೂ ಅಲ್ಲ, ಮೊದಲು ಹೇಳ್ತೀನಿ. ಸೊ ಇದ್ರ ಹೆಸರು ಆಲ್ಪ್ಸ್ ಗುಡ್ನೆಸ್ ವಾಟರ್ ಅಂತ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನಿಮಗೆ ಬೇಬಿ ಹೇರ್ಸ್ ಇಲ್ವಾ, ಹೇರ್ ಥಿಕ್ ಇಲ್ವಾ, ಹೇರ್ ಗಟ್ಟಿ ಇಲ್ವಾ, ಅಂದರೆ ಹೇರ್ ದಪ್ಪ ಇಲ್ವಾ, ಇರಲ್ವಲ್ಲ. ಸೊ ಅವರು ಯೂಸ್ ಮಾಡ್ತಾರೆ ಇದನ್ನ. ಚಿಲ್ಡ್ರನ್ಸ್ ಯೂಸ್ ಮಾಡೋಂಗಿಲ್ಲ. ಸೊ ಇದು ನಾನು ಸಹ ಚಿಲ್ಡ್ರನ್ನೇ, ಬಟ್ ನಾನು ಯೂಸ್ ಮಾಡಲ್ಲ. ಇದನ್ನು ಅಮ್ಮ ಯೂಸ್ ಮಾಡ್ತಾರೆ. ಇದೇನಾದ್ರು ನಿಮಗೆ ಒಂದು ಬಾಟಲಲ್ಲಿ ಖಾಲಿ ಆದರೆ ಇನ್ನೊಂದು ಬಾಟಲ್ಗೆ ಫಿಲ್ ಮಾಡ್ಕೋಬೋದು. ಇದು ಯಾವುದೇ ಥರದಂಥ ಕೆಮಿಕಲ್ ಇದರಲ್ಲಿ ಹಾಕಿರಲ್ಲ. ಇದು ಹೈಜಿನಿಕ್ ಆಗಿ ಎಲ್ಲವೂ ಸಹ ಇರುತ್ತೆ. ಆ್ಯಂಡ್ ಇದನ್ನ ಓಪನ್ ಮಾಡೋದು ಸೊ ಕಷ್ಟ ಅಂತ ಏನೂ ಅಂದ್ಕೊಳ್ಬೇಡಿ, ಇದನ್ನ ನಾನು ಹಾಕಲ್ಲ. ಆ್ಯಂಡ್ ಇದನ್ನ ಓಪನ್ ಮಾಡೋದು ಹೇಗೆ ಅಂದರೆ, ಒಂದು ಲೈಕ್ ಏನಿರುತ್ತೆ, ಒಂದು ಬಟನ್ ಥರ ಇರುತ್ತೆ, ಅದನ್ನ ಕೆಳಗಡೆ ಇಳಿಸಿ ಲೆಫ್ಟ್ ಆ್ಯಂಡ್ ರೈಟ್ನ ಮಾಡಿದ್ರೆ ಪ್ರೆಸ್ ಆಗುತ್ತೆ. ಸೊ ಅದೇ ಏನಾದ್ರು ನೀವು ಲೆಫ್ಟ್ ತಿರುಗಿಸಿ ಅಪ್ ಮಾಡಿ ರೈಟ್ ಮಾಡಿದ್ರೆ ಅದಾಗಲ್ಲ, ಬಿಕಾಸ್ ಅದನ್ನ ಆಫ್ ಆ್ಯಂಡ್ ಆನ್ ಥರ ಅದು. ಸೊ ತುಂಬ ಚೆನ್ನಾಗಿದೆ. ಇದು ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಅಮ್ಮಂಗೆ 2 ಮಂತ್ಸಿಂದ ಯೂಸ್ ಮಾಡಿದ್ದಾರೆ. ಅವ್ರಿಗೆ ಮುಂದೆ ಇರೋ ಬೇಬಿ ಹೇರ್ಸ್ ಎಲ್ಲವೂ ಸಹ ಹೋಗಿದೆ ನೀಟಾಗಿ. ಸೊ ರಾತ್ರಿ ಮಲಗುವಾಗ ಇದನ್ನ ಹಾಕ್ಕೊಳ್ಳಿ. ಸೊ ಹಾಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಹಾಗೆ ಬಿಟ್ಟಿರಿ ಕೂದಲಿನ, ಆಮೇಲೆ ಕೂದಲು ಕಟ್ಕೊಳ್ಳಿ. ಸೊ ಆ್ಯಂಡ್ ಗೈಸ್, ನೋಡಿದ್ರಲ್ಲ, ಇದು ನನ್ನ ಪ್ರಾಡಕ್ಟ್ ಬಗ್ಗೆ. ಇದು ಯಾವ ಪ್ರಮೋಷನ್ ಅಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್.